ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಅಂತ ಬಯಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂತಂದರೆ ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 o'clock ಅಪ್ ಟು 9 o'clock ತನಕ ನನ್ನ ರೊಟೀನ್ ಏನಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟಾದಲ್ಲಿ ಕೆಲವರು ನಿಮ್ಮದು ಹೇರ್ ತುಂಬಾ ಚೆನ್ನಾಗಿದೆ, ಲಾಂಗ್ ಹೇರ್ ಕೂಡ ಇದೆ ಅಲ್ಲ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತಲೂ ಕೂಡ ಕೇಳಿದ್ರಿ. ಸೊ ಅದನ್ನು ನಾನು ಇನ್ಸ್ಟಾದಲ್ಲಿ ಕೆಲವೊಂದು ಟಿಪ್ಸ್ನ ಆ್ಯಡ್ ಮಾಡಿದ್ದೆ. ಸೊ ಯೂಟ್ಯೂಬಲ್ಲಿ ಮಾಡಿದ್ರೆ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ ಒಂದು ಲೆಂತಿ ವಿಡಿಯೋನ ಮಾಡಿದ್ದೀನಿ. ಹೇರ್ ಕೇರ್ ಅಂತ ಹೇಳಿದಾಗ ಈ 3 ಟಿಪ್ಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟು ಹೇರ್ಗೆ ಆಯಿಲ್ ಅಪ್ಲೈ ಮಾಡೋದು, ಯಾವ ರೀತಿ ಆಯಿಲ್ನ ಅಪ್ಲೈ ಮಾಡಬೇಕು ಅನ್ನೋದು. ನೆಕ್ಸ್ಟು ಏರ್ ವಾಶ್ ಮಾಡುವಾಗ ಯಾವ ರೀತಿ ವಾಶ್ ಮಾಡಬೇಕು, ಶಾಂಪೂನ ಡೈರೆಕ್ಟಾಗಿ ಹಾಕಬೇಕಾ ಏನು ಅಂತ ಅದ್ರ ಬಗ್ಗೆ. ನೆಕ್ಸ್ಟ್ ಏರ್ ವಾಶ್ ಆದಮೇಲೆ ನೆಕ್ಸ್ಟು ಏರ್ ಕೇರ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ಸ್ನಾನ ಆದ ತಕ್ಷಣ ವೆಟ್ ಏರ್ ಇರುತ್ತೆ, ಡೈರೆಕ್ಟಾಗಿ ಕೂಮ್ ಮಾಡಬಾರ್ದು. ಅದು ನೀಟಾಗಿ ಪೂರ ಡ್ರೈ ಆಗೋ ತನಕ ಬಿಡಬೇಕು. ಹಾಗಂತ ಡ್ರೈಯರಲ್ಲೂ ಕೂಡ ಡ್ರೈ ಮಾಡಬಾರ್ದು, ನ್ಯಾಚುರಲ್ ಆಗಿ ಕೂದಲು ಡ್ರೈ ಆಗಬೇಕು. ಅದಾದಮೇಲೆ ನೀವು ಕೂಮ್ ಮಾಡಬೇಕಾಗಿರುತ್ತೆ. ಎಷ್ಟೋ ಜನ ಈ ಮಿಸ್ಟೇಕ್ ಮಾಡ್ತೀರಾ. ಸೊ ಕೆಲವರು ಆಫೀಸ್ಗೆ ಹೋಗಬೇಕಾಗುತ್ತೆ, ಹೌದು, ಬಟ್ ಏರ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಹಾಗಂತ ವೆಟ್ಟಿರೋ ಏರ್ನೇ ನೀವು ಕೂಮ್ ಮಾಡಿದ್ರೆ ಏರ್ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಏರ್ ಡ್ಯಾಮೇಜ್ ಆದಾಗ ಏರ್ ಗ್ರೋತು ಕೂಡ ಆಗಲ್ಲ, ಏರ್ ಕೂಡ ಹಾಳಾಗ್ಬಿಡುತ್ತೆ. ಈ ಒಂದು ಮಿಸ್ಟೇಕ್ನ ಫಸ್ಟ್ ಅವಾಯ್ಡ್ ಮಾಡಿ. ಸೊ ಇದೇ ಥರ ತುಂಬ ಮಿಸ್ಟೇಕ್ ಇರುತ್ತೆ. ಸೊ ಯಾವ್ಯಾವುದೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ರೆ ಅದನ್ನೆಲ್ಲ ನೀವು ಈಗಲೇ ಸ್ಟಾಪ್ ಮಾಡಿ. ನಿಜವಾಗ್ಲೂ ನಿಮ್ಮ ಏರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಇದು ಗುರುವಾರದ ವಿಡಿಯೋ ಆಗಿರುತ್ತೆ, ಅಂದರೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಇವತ್ತು ಬೆಳಗ್ಗೆ ಅಂದರೆ 4 o'clock 9 o'clock ತನಕ ಅಲ್ವಾ ಮಾರ್ನಿಂಗು, ಹಾಗಾಗಿ ನಾನು ಇವತ್ತೇ ಅಪ್ಲೋಡ್ ಮಾಡಿದ್ದೀನಿ. ಇದು ನಾನು ಈಗ ಫ್ರೆಶ್ ಅಪ್ ಆಗ್ತಾ ಇಲ್ಲ, ಆಲ್ರೆಡಿ ಆಗಿದ್ದೆ. ಮುಖಕ್ಕೆ ಆಯಿಲ್ ಅಪ್ಲೈ ಮಾಡಿದ್ದೆ, ಅದನ್ನು ಜಸ್ಟ್ ವಾಶ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕೊಬ್ಬರಿ ಎಣ್ಣೆಗೆ ನಾನು ದಾಸವಾಳದ ಎಲೆ ಆಗಿರ್ಬೋದು, ಹೂವು, ಕರಿಬೇವಿನ ಸೊಪ್ಪು, ಮೆಂತೆಕಾಳು, ಈರುಳ್ಳಿ, ಹೀಗೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಅದ್ರ ಜೊತೆಗೆ ಹರಳೆಣ್ಣೆಯನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಯಾವತ್ತು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ತೀವಿ ಆವತ್ತು ಇನ್ನೊಮ್ಮೆ ನಾವು ಕೂಡ ಬಿಸಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಡಬಲ್ ಬಾಯ್ಲ್ ಮೆಥಡಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಮೊದಲೇ ಕುದಿಸಿರೋದ್ರಿಂದ ಪದೇ ಪದೇ ಕುದಿಸ್ಬಾರ್ದು. ಅದನ್ನು ಹೇಗೆ ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಕೊಳ್ಳಿ, ಅದಾದಮೇಲೆ ಒಂದು ಬೌಲ್ಗೆ ಎಣ್ಣೆ ತಗೊಂಡು ಆ ಬೌಲ್ನ ನೀರ್ ಮೇಲಿಟ್ಟರೆ ಅದು ಬಿಸಿ ಆಗುತ್ತೆ ಎಣ್ಣೆನೂ ಕೂಡ. ಆಯಿಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹೇರಲ್ಲಿ ಚೆನ್ನಾಗಿ ಸಿಕ್ಕನ್ನ ಬಿಡಿಸ್ಕೊಂಡಿರಬೇಕು, ಸಿಕ್ಕಿರಬಾರ್ದು. ನೆಕ್ಸ್ಟ್ 5 to 6 minutes ಹೇರ್ಗೆ ಅಂತಲೇ ಟೈಮ್ ಕೊಟ್ಟು ನೀಟಾಗಿ ಮಸಾಜ್ ಮಾಡಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 hours ಬಿಟ್ಟು ಸ್ನಾನ ಮಾಡಿದ್ರೆ ಆಯಿತು. ತಲೆಗೆ ಸ್ನಾನ ಮಾಡುವಾಗ ಶಾಂಪೂನ ನೀರಲ್ಲಿ ಹಾಕಿ ಚೆನ್ನಾಗಿ ಕದ್ರಿ ಆಮೇಲೆ ಹೇರ್ಗೆ ಅಪ್ಲೈ ಮಾಡಿ. ಡೈರೆಕ್ಟಾಗಿ ಶಾಂಪೂನ ಹೇರ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಯಾರು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕಾಫಿನ ಸೇವನೆ ಮಾಡಬೇಡಿ. ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ ಆಗಿ ಅದರಿಂದನೂ ಕೂಡ ಏರ್ ಫಾಲ್ ಆಗೇ ಆಗುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರನ್ನ ಕುಡಿದು ನೆಕ್ಸ್ಟು ಪ್ರೋಟೀನ್ ಪೌಡರಿಂದ ಒಂದು ರಾಗಿ ಅಂಬ್ಲಿ ಅಂತ ಏನಂತೀರ ಆ ರೀತಿಯ ಒಂದು ಮಾಡ್ಕೋತೀನಿ. ಅದೊಂದು ಲೋಟ ಕುಡಿದ್ರೆ ಸಾಕು, ಇನ್ನು ಬೆಳಿಗ್ಗೆ ನಾನು ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ. ನೀವು ಕೇಳ್ಬೋದು, ಟೀ ಕಾಫಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗಿ ಅದರಿಂದ ಏರ್ ಫಾಲ್ ಆಗುತ್ತಾ ಅಂತ. ಹೌದು, ಟೀ ಕಾಫಿ ಕುಡೋದ್ರಿಂದ ಯಾಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಜಾಸ್ತಿ ಕೆಫೇನ್ ಅಂಶ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅದರಿಂದ ಡೈಜೆಷನ್ ಪ್ರಾಬ್ಲಮ್ ಆದರೆ ನಾವು ತಿನ್ನಂತಹ ಫುಡ್ಡು ದೇಹಕ್ಕೆ ನಮಗೆ ಕರೆಕ್ಟಾಗಿ ಸಮತೋಲನ ಆಹಾರ ಸಿಗಲಿಲ್ಲ ಅಂತ ಅಂದರೆ ನಮಗೆ ಏರ್ ಗ್ರೋತ್ ಹೇಗಾಗುತ್ತೆ, ಅದರಿಂದ ಏರ್ ಫಾಲ್ ಆಗೇ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಡೈಜೆಷನ್ ಪವರ್ ನಮಗೆ ಚೆನ್ನಾಗಿರಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಹೆಲ್ತಿ ಫುಡ್ನ ನಾವು ಸೇವನೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಡೈಜೆಷನ್ ಪವರ್. ಈ ಥರ ಟೀ ಕಾಫಿ ಕೊಡೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗಲ್ಲ. ನಾವು ತಿಂದಂತಹ ಫುಡ್ ಏನಿರುತ್ತೆ ಅದು ಜೀರ್ಣ ಆಗಲ್ಲ ಅಂತ ಅಂದಾಗ ನಮ್ಮಲ್ಲಿ ಕೊರತೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆವಾಗ ಆ ಕೊರತೆ ಉಂಟಾದಾಗ ಏರ್ ಫಾಲ್ ಆಗೇ ಆಗುತ್ತೆ. ಕೆಲವರಂತೂ ಟೀ ಕಾಫಿಗೆಲ್ಲ ಬೆಳಿಗ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀರ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಟೀ ಕಾಫಿ ಬೇಕೇ ಬೇಕು, ಇಲ್ಲ ಅಂತಂದರೆ ಮಾರ್ನಿಂಗ್ ಸ್ಟಾರ್ಟೇ ಆಗಲ್ಲ ಅನ್ನೋ ಥರ ಇಟ್ಬಿಡ್ತೀರ. ಬಟ್ ಏನಂತಂದರೆ ಕೆಲವೊಂದು ಒಳ್ಳೆಯದನ್ನು ನಾವು ಫಾಲೋ ಮಾಡ್ಕೋಬೇಕು ಅಂತ ಅಂದಾಗ ಕೆಲವೊಂದು ಸಲ ಯಾವುದು ಕೆಟ್ಟ ಅಭ್ಯಾಸ ಏನಿರುತ್ತೆ ಅದನ್ನು ಬಿಡಲೇಬೇಕಂತ ಅನಿವಾರ್ಯ ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂದಮೇಲೆ ಯಾಕೆ ಬಿಡಬೇಕಲ್ವಾ. ಬೆಳಗ್ಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು 2 ಲೋಟ ಚೆನ್ನಾಗಿ ಬಿಸಿನೀರು ಕುಡೀರಿ. ಒಳಗಡೆ ಏನು ನರಗಳಿರುತ್ತೆ ಎಲ್ಲ ಕೂಡ ಶುದ್ಧಿಯಾಗಿ
ಫ್ರೆಶ್ ಆಗುತ್ತೆ. ಇನ್ನರ್ ಔಟರ್ ಎರಡು ಕೂಡ ಫ್ರೆಶ್ ಆಗಿರಬೇಕು ಮಾರ್ನಿಂಗು. ಸ್ವಲ್ಪ ಎಕ್ಸಸೈಸು ನನಗೆ ಗೊತ್ತಿರೋ ಅಷ್ಟೇ. ಈಗ ಮನೇಲಿ ಕೆಲಸ ಮಾಡಿದಾಗ ಸ್ವಲ್ಪ ಭುಜ ನೋವು, ಬೆನ್ನೋವು, ಸೊಂಟ ನೋವು ಇದ್ದೇ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಬಾಡಿ ಯಾವಾಗೂ ನಮಗೆ ಭಾರ ಅಂತ ಅನ್ನಿಸ್ಬಾರ್ದು, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು. ಆವಾಗಲೇ ನಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಲ್ವಾ. ಇನ್ನು ಎಕ್ಸಸೈಸ್ ಎಲ್ಲ ಆದಮೇಲೆ ನೋಡಿ ಏನೋ ಸೋಫಾ ಎಲ್ಲ ಡಸ್ಟ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಇದಂತೂ ನನಗೆ ಡೈಲಿ ಇದ್ದೇ ಇರುತ್ತೆ. ಯಾಕಂತಂದರೆ ಅದು ಹೊಸದಂಗೆ ಇರಬೇಕು ನನಗೆ. ಅವಾಗವಾಗ ಡೈಲಿ ಡಸ್ಟ್ ಮಾಡ್ತಾನೆ ಇರಬೇಕಾಗತ್ತಲ್ವ. ಹೀಗೆ ಡಸ್ಟ್ ಎಲ್ಲ ಮಾಡಿಕೊಂಡು ಕಸ ಎಲ್ಲ ಗೂಡಿಸ್ಕೊಂಡು ಮನೆಯೆಲ್ಲ ನೀಟ್ ಮಾಡಿಕೊಂಡು ಇದ್ದೇ ಇರುತ್ತೆ. ಅದೊಂಥರ ಪಾಸಿಟಿವ್ ವೈಬ್ಸ್ ಥರನೂ ಕೂಡ. ಮನೆ ಯಾವಾಗಲೂ ನೀಟಾಗಿರಬೇಕು. ಮನೆ ನೀಟಾಗಿದ್ದಷ್ಟು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಬಂದು 5 ಗಂಟೆ ಆಗಿತ್ತು. ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡೋ ತನಕ ಒಂದು 5:15 ಆಗಿತ್ತು. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಅಲಂಕಾರ ಮಾಡಿದ್ದೆ. ಇನ್ನು ಈ ರೈನಿ ಸೀಸನಲ್ಲಿ ಸೂರ್ಯದೇವ ಕಾಣಿಸ್ಕೊಳ್ಳೋದೇ ಕಡಿಮೆ. ವಿಟಮಿನ್ ಡಿ ಬೇಕೇ ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೋನ್ ಸ್ಟ್ರಾಂಗ್ ಆಗಬೇಕು ಅಂತಂದರೆ, ಏರ್ ಫಾಲ್ ಕಂಟ್ರೋಲ್ ಆಗಬೇಕು ಅಂತಂದರೆ ಅದು ತುಂಬಾ ಇಂಪಾರ್ಟೆಂಟು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬೆಳಗ್ಗೆ ಅಪ್ ಟು 9 o'clock ತನಕ ಚೆನ್ನಾಗಿ ಬಿಸಿಲನ್ನ ಕಾಯಿರಿ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದು ಬೇಕಾದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಅದಾದಮೇಲೆ ಸ್ವಲ್ಪ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಿದ್ದೇ ಇರುತ್ತಲ್ವ. ಬೆಳಗ್ಗೆ ಎದ್ದ ತಕ್ಷಣ ಸಾಮಾನ್ಯ ಹೆಂಗಸರಿಗೆ ಏನು ತಿಂಡಿ ಮಾಡಬೇಕು ಅನ್ನೋದೆಲ್ಲ ಇದ್ದೇ ಇರುತ್ತೆ. ನಾನಿವತ್ತು ಬಾತ್ ಮಾಡ್ತಾಯಿದ್ದೆ, ವೆಜ್ ಬಾತ್ ಮಾಡ್ತಾಯಿದ್ದೀನಿ. ಹೋದ ವಿಡಿಯೋದಲ್ಲೂ ಕೂಡ ನಾನು ಇದನ್ನೇ ಹೇಳಿದ್ದೆ. ತರಕಾರಿ ಚೆನ್ನಾಗಿದ್ದಾಗ ನಾನು ಮಾಡ್ಕೊಳ್ಳೋ ಅಂಥದ್ದಿದ್ದು. ಯಾಕಂತಂದರೆ ಈ ಚಳಿ ಟೈಮ್ಗೆ, ರೈನಿ ಸೀಸನ್ಗೆ ಇದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಜಾಸ್ತಿ ಮಸಾಲೆ ಎಲ್ಲ ಹಾಕೋಕ್ಕೆ ಹೋಗಲ್ಲ. ನಾರ್ಮಲಾಗಿ ಮಸಾಲೆ ಹಾಕಿ ಮಾಡ್ತೀನಿ ನಾನು. ಹಾಗೆ ಬೆಳಿಗ್ಗೆ ಟೈಮು ಚೆನ್ನಾಗಿ ಫುಡ್ನ ಸೇವನೆ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು. ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಕಡಿಮೆ ತಿನ್ನಬೇಕು, ರಾತ್ರಿ ಲೈಟಾಗಿ ತಿನ್ನಬೇಕು, ಹೌದಲ್ವಾ. ಸೊ ಹಾಗೆ ಬೆಳಿಗ್ಗೆ ಜಾಸ್ತಿ ಫ್ರೂಟ್ಸು, ತರಕಾರಿ ಅದ್ರ ಜೊತೆ ತಿನ್ನೋದ್ರಿಂದ, ಪ್ರೋಟೀನ್ನ ಜಾಸ್ತಿ ತಗೊಳ್ಳೋದ್ರಿಂದ ನಮಗೆ ಕೆಲಸ ಮಾಡೋದಕ್ಕೆ ಒಂಥರ ಎನರ್ಜಿ ಸಿಗುತ್ತೆ. ಟೈಮ್ ಆಗ್ತಾ ಇದೆ 8:15. ಸೊ ಎಲ್ಲರಿಗೂ ಕೂಡ ಅಂದರೆ ನಮ್ಮ ಮನೆಯವ್ರಿಗೆ ಹಾಗೆ ನನ್ನ ಮಗನಿಗೆ ಫುಡ್ ಎಲ್ಲ ಪ್ರಿಪೇರ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕಾಗಿತ್ತು. ಸೊ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವೆಜಿಟೇಬಲ್ಸ್ನ ಯೂಸ್ ಮಾಡಿ ಬಾತ್ ಮಾಡಿರೋದ್ರಿಂದ ಇಲ್ಲಿ ತರಕಾರಿಗಳನ್ನ ತಗೋತಾ ಇಲ್ಲ, ಅಂದರೆ ಹಸಿ ತರಕಾರಿಗಳನ್ನ ಜೊತೆಗೆ. ಇಲ್ಲ ಅಂತ ಅಂದರೆ ತಿಂಡಿ ಜೊತೆಗೇ ಕ್ಯಾರೆಟ್ ಆಗಿರ್ಬೋದು, ಗೆಡ್ಡೆಕೋಸು, ಈ ಥರದನ್ನೆಲ್ಲ ಮಧ್ಯ ತಿಂಡಿ ಜೊತೆಗೆ ತಿನ್ನೋದ್ರಿಂದ ಚೆನ್ನಾಗಿ ಪ್ರೋಟೀನ್ ಒಂದು ಕಂಪ್ಲೀಟ್ ಫುಡ್ ಆದಂಗೆ ಆಗುತ್ತೆ. ನನ್ನ ಮಗನಿಗೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋ ಆಸೆ. ಸೊ ಇವಾಗ ಬೆಳಗ್ಗೆ ಇವರೆಲ್ಲ ಹೋಗಬೇಕು ಅಂತ ಇವ್ರಿಗೆ ನಾನು ಹಾಕೊಟ್ಟೆ, ನಾನು ಆಮೇಲೆ ಮಾಡ್ತೀನಿ ಮಾಡು ಅಂತ. ಆದರೂ ಬಾ ಅಮ್ಮ ಇಲ್ಲಿ ನಾನು ತಿನ್ನಿಸ್ತೀನಿ, ಒಂದು ಸ್ಪೂನ್ ಅಂದ್ಕೊಂಡು ತಿನ್ನಿಸ್ತಾ ಇದ್ದಾನೆ. ಏನೋ ಒಂಥರ ಖುಷಿ ಆಯ್ತು ನನಗೆ. ಅವನು ಅಷ್ಟೇ ರಾತ್ರಿನೇ ಸ್ವಲ್ಪ ದ್ರಾಕ್ಷಿ ಎಲ್ಲ ನೆನೆ ಹಾಕ್ಕೊಂಡು ಬೆಳಿಗ್ಗೆ ತಿಂತಾನೆ. ಮಕ್ಳಿಗೂ ಅಷ್ಟೇ ಈ ಥರ ಫುಡ್ ಬಗ್ಗೆ, ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಹೇಳ್ಕೊಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಬೆಳೆಯೋ ಮಕ್ಕಳು, ಓದೋ ಮಕ್ಕಳು, ಅವರ ಬ್ರೈನ್ ತುಂಬಾ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ಹೆಚ್ಚು ಪ್ರೋಟೀನ್ ಫುಡ್ಗಳನ್ನ ಕೊಡಬೇಕು. ಅವ್ರಿಗೆ ಈ ಥರ ಮಧ್ಯೆ ಹೇಳ್ಕೊಡೋದ್ರಿಂದ ಅವರು ತಿಳ್ಕೊತಾರೆ, ಅವರು ಕೂಡ ತಿಂತಾರೆ. ಜಾಸ್ತಿ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡೋದನ್ನು ಹೇಳ್ಕೊಡಿ ಮಕ್ಕಳಿಗೆ. ಬೆಳಗ್ಗೆನೇ ಇವತ್ತು ಮಳೆ, ಸ್ವಲ್ಪ ಕೋಲ್ಡ್ ವಾತಾವರಣ, ಇವತ್ತಿಂದ ಕಂಟಿನ್ಯೂಸ್ ಆಗಿ ಮಳೆ ಅಂತ ಇದ್ರು. ಸೊ ಇಬ್ಬರು ಕೂಡ ಹೊರಡೋ ಟೈಮ್ ಆಯಿತು. ನನ್ನ ಮಗನೂ ಕೂಡ ರೆಡಿಯಾಗಿ ಹೊರಡ್ತಾ ಇದ್ದಾನೆ. ಟೈಮ್ ಬಂದು ಇವಾಗ 9 ಗಂಟೆ ಕರೆಕ್ಟಾಗಿ. ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಯಾವ ಮಿಸ್ಟೇಕ್ ನಾವು ಮಾಡಬಾರ್ದು ಅಂತ ಅಂದರೆ, ಮೊದಲನೇದಾಗಿ ಶಾಂಪೂನ ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡಬಾರ್ದು. ಇನ್ನೊಂದು ವೆಟ್ಟಾಗಿರುವಂತಹ ಕೂದಲನ್ನ ಕೂಮ್ ಮಾಡಬಾರ್ದು. ಹಾಗೆ ಮೂರನೇದಾಗಿ ಚೆನ್ನಾಗಿ ಏರ್ ಗ್ರೋತ್ ಆಗಬೇಕು ಅಂದರೆ ಜಾಸ್ತಿ ಅಮೌಂಟ್ ಆಫ್ ಆಯಿಲ್ನ ಅಪ್ಲೈ ಮಾಡಬಾರ್ದು. ಇದು ಕೆಲವ್ರು ಮಾಡ್ತೀರಾ, ಜಾಸ್ತಿ ಆಯಿಲ್ ಹಾಕ್ಬಿಡ್ತೀರಾ, ಆಮೇಲೆ ಜಾಸ್ತಿ ಶಾಂಪೂ ಯೂಸ್ ಮಾಡ್ತೀರಾ ಆಯಿಲ್ ಅಪ್ಲೈ ಮಾಡಿರೋದನ್ನ ಹೋಗಿಸ್ಕೊಳ್ಳೋಕ್ಕೆ. ಆ ಮಿಸ್ಟೇಕ್ ಮಾಡಬಾರ್ದು. ಹೊರಗಡೆ ಹೋಗಲ್ಲ, ಮನೇಲೇ ಇರ್ತೀವಿ ಅಂದ್ಕೊಂಡು ಗಂಟು ಕಟ್ಕೊಳ್ಳೋದನ್ನು ಬಿಡಿ, ನೀಟಾಗಿ ಸಿಕ್ಬಿಡಿಸಿ ಜಡೆ ಹಾಕ್ಕೊಳ್ಳಿ. ಇನ್ನೊಮ್ಮೆ ನಾನು ಏರ್ ಟಿಪ್ಸ್ ಅಂತಲೇ ವಿಡಿಯೋ ಮಾಡ್ತೀನಿ, ಅಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಅಂಟಿಲ್ ಬಾಯ್, ಟೇಕ್